ನಿನ್ನ ಅಮ್ಮಂದು ಸೇಮ್ ಜೆರಾಕ್ಸ್ ಕಾಪಿ ಅಂತ ಹೇಳಿ. ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ರಿಕ್ರಿಯೇಟಿಂಗ್ ಮೈ ಮಾಮ್ಸ್ 3 ಪಿಕ್ಚರ್ಸ್. ನಂದು ಕೂದಲು ಹಾರ್ತಾ ಉಂಟು, ಬಟ್ ರಾಂಗ್ ವೇಲ್ ಹೀಗೆ ಹಾರ್ತಾ ಉಂಟು, ಹೀಗೆ ಹಾರ್ತಿಲ್ಲ. ಐ ಆಮ್ ಕ್ರಶಿಂಗ್ ಆನ್ ಮೈ ಸೆಲ್ಫ್ ರೈಟ್ ನೌ. ಸಂತೋಷ ಆಗ್ತದೆ. ಆದರೆ ಈಗದಾಗೆ ಆ ಡೆಕೋರೇಷನಿಗೆ ಮೇಕಪ್ಪಿಗೆಲ್ಲ ಹಣ ಖರ್ಚು ಮಾಡಲೇ ಇಲ್ಲ ನಾವು. ಹಲೋ ಲವ್ಸ್, ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೌಶಲ ಹುಡುಗಿ ಆಶ್ರಿತಾ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಎಂತ ಅಂತ ಹೇಳಿದ್ರೆ, ನಾನು ಹುಟ್ಟಿದಾಗಿಂದ ಸಹ ನನಗೆ ಸಿಗುವ ಒಂದು ಕಾಮನ್ ಕಾಂಪ್ಲಿಮೆಂಟ್ ಎಂತ ಅಂತ ಹೇಳಿದ್ರೆ, ನೀನು ನಿನ್ನ ಅಮ್ಮಂದು ಸೇಮ್ ಜೆರಾಕ್ಸ್ ಕಾಪಿ ಅಂತ ಹೇಳಿ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಸತರ ಅನಿಸಲಿಲ್ಲ, ನನ್ನ ಅಮ್ಮನಿಗೆ ಸತರ ಅನಿಸಲಿಲ್ಲ. ಅದಕ್ಕೆ ನಾನಿವತ್ತು ಅಮ್ಮಂದು 3 ಪಿಕ್ಚರ್ಸನ್ನು ಎಕ್ಸಾಕ್ಟ್ಲಿ ಆಸ್ ಸಿಮಿಲರ್ ಆಸ್ ದ್ಯಾಟ್ ಅಂತ ರೀಕ್ರಿಯೇಟ್ ಮಾಡ್ತೇನೆ. ನೋಡುವ, ಆ ಫೋಟೋಗಳನ್ನ ನೋಡ್ಬೇಕಾದ್ರೆ ನಿಮಗೆ ಸಹ ಸೇಮ್ ಟು ಸೇಮ್ ಅಂತ ಅನಿಸ್ತದ ಅಥವಾ ಬೇರೆ ಅನಿಸ್ತದ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ today's video is all about recreating my mom's 3 pictures. ಸೊ ಹಾಯ್ ಗೈಸ್, ನಿಮಗೆ ಗೊತ್ತಿರುವಾಗ ಇದು ನನ್ನ ಅಮ್ಮ. ಸೊ ಅಮ್ಮ ಎಂತ ಅನಿಸ್ತದೆ, ಯಾಕೆ ನನಗೆ ನಿನ್ನ ತರವೇ ಜೆರಾಕ್ಸ್ ಕಾಪಿ ಅಂತ ಹೇಳ್ತಾರೆ? ನಂಗೆ ಗೊತ್ತಿಲ್ಲ, ನಿಂಗೆ ಅನಿಸ್ತದ? ನಂಗೆ ಚೂಸೇ ಅನಿಸುದಿಲ್ಲ ನನಗೆ ಅಂತ. ಅದೇ ತುಂಬಾ ಜನ ಹೇಳ್ತಾರೆ ಅಮ್ಮಂದು ಮನೆ ಮೂಡ್ಬಿದ್ರೆ, ಸೊ ಅಲ್ಲಿ ಹೋದಾಗ ಪ್ರತಿಯೊಬ್ರು ಸಹ ನೀನು ಸೇಮ್ ನಿನ್ನ ಅಮ್ಮನ ಜೆರಾಕ್ಸ್ ಕಾಪಿ ಅಂತ ಹೇಳ್ತಾರೆ. ಯಾಕೆ ಅಮ್ಮ? ನಂಗೆ ಗೊತ್ತಿಲ್ಲ, ಅವರಿಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಇರ್ತದಲ್ಲ. ಪ್ರೀತಿ ನಿನ್ನಾಗಿ ನಾನು ಹೇಗೆ ನಿಂಗೆ ಅನಿಸ್ತದ? ನಿಜ ನಿಂಗೆ ಕೆಲವು ನಂಗೆ ಅನ್ಸುದು ಯಾವ ಫೋಟೋ ನೋಡುವಾಗ ಚೂರು ಸಿಮಿಲರ್ ಅಂತ ಅನಿಸಿಲ್ಲವಾ? ಒಂದ್ಸಲ ಸೈಡ್ ಫೇಸ್ ನೋಡುವಾಗ ಹೌದು ಅಂತ ಆಗ್ತದೆ, ಮತ್ತೆ ನಿಜ ನೋಡಿದ್ರೆ ಇಲ್ಲ ಅಂತ ಆಗ್ತದೆ. ಸೊ ನಾನು ಅದಕ್ಕೆ ಇವತ್ತು ನಿನ್ನದೊಂದು 3 ಫೋಟೋ ನಾನು ರಿಕ್ರಿಯೇಟ್ ಮಾಡ್ತೇನೆ. ಆಗ ಸೈಡ್ ಅಲ್ಲಿ ನಿನ್ನ ಫೋಟೋ ನನ್ನ ಫೋಟೋ ಇಡುವ, ಜನರು ಸಹ ನೋಡ್ಲಿ, ಅವರಿಗೆ ಸಹ ಸೇಮ್ ಇದೆ ಅಂತ ಅನಿಸ್ತದೆ. ನೋಡು ಎಂತ ಹೇಳ್ತಿ? ಸೊ ಫಸ್ಟ್ ಫೋಟೋ ಯಾವ್ದು ರಿಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಫೋಟೋ ರಿಕ್ರಿಯೇಟ್ ಮಾಡೋದು ಈಗ ಬರ್ತದೆ ನೋಡಿ. ಇದು ಫಸ್ಟ್ ಫೋಟೋ ನಾನು ರಿಕ್ರಿಯೇಟ್ ಮಾಡ್ತಿರೋದು. ಅಮ್ಮನಿಗೆ ನಾನೆಂತ ಅನ್ಕೊಂಡೆ ಅಂದ್ರೆ, ಒಂದು ರೀಸೆಂಟ್ ಟೈಮ್ ಇದು, ಒಂದು ಸ್ವಲ್ಪ ಅಮ್ಮ ಚೂಡಿದಾರ್ ಹಾಕಿದ್ದು, ಒಂದು ಅಮ್ಮಂದು ಮದುವೆ ಕಾಲದ ಫೋಟೋನ ರಿಕ್ರಿಯೇಟ್ ಮಾಡುವ ಅಂತೇಳಿ. ಸೊ 3 ಎಂತ ಹೇಳ್ಬೋದು, 3 ಟೈಮ್ ಪೀರಿಯಡ್ ಅಲ್ಲಿ ಇದ್ದಾಗ ಅಟ್ಲೀಸ್ಟ್ ಒಂದ್ರಲ್ಲಿ ಅದು ಸೇಮ್ ಕಾಣ್ಬೋದು ಅಂತ ಹೇಳಿ ಫೋಟೋ ನೆನಪುಂಟಾ? ನೆನಪುಂಟು. ಅದು ನಾನು ಮಳೆ ಬರ್ಲಿಕ್ಕೆ ಆಗ್ತಿತ್ತು, ಆಗ ನಾನು ಪೇಟೆಗೆ ಹೋಗ್ಲಿಕ್ಕಿತ್ತು, ಆಗ ಹಾಕಿದ ಫೋಟೋ. 1 ವರ್ಷದ ಹಿಂದೆ, ಜೂನ್ 14 ತೆಗೆದ ಫೋಟೋ. ಸೊ ಇದು ಫೋಟೋವನ್ನ ರಿಕ್ರಿಯೇಟ್ ಮಾಡ್ತೇನೆ. ಸೆಕೆಂಡ್ ಫೋಟೋ ಯಾವುದು ಅಂತ ಹೇಳಿದ್ರೆ ಸ್ಕ್ರೀನ್ ಅಲ್ಲಿ ಬರ್ತೇನೆ ನೋಡಿ. ಇದು ಸೆಕೆಂಡ್ ಫೋಟೋ. ಈ ಫೋಟೋವನ್ನು ಸಹ ನಾನು ರಿಕ್ರಿಯೇಟ್ ಮಾಡ್ತೇನೆ. ಸೊ ಇದು ಸೆಕೆಂಡ್ ಫೋಟೋ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಜನರಿಗೆ ಅಂತ ಹೇಳ್ತೀನಿ. ಇದೆಲ್ಲಿ ತೆಗ್ದದ್ದು? ದುಬೈಯಲ್ಲಿ ತೆಗ್ದದ್ದು ಫೋಟೋ, ಬೀಚಿನ ಹತ್ರ. ಸೊ ಲಾಸ್ಟ್ ಫೋಟೋ ಇನ್ನೊಂದು ವೆಡ್ಡಿಂಗ್ ಫೋಟೋ. ಸೊ ಅದು ನನ್ನ ಮೊಬೈಲ್ ಇಲ್ಲ, ಆಲ್ಬಮ್ ಅಲ್ಲಿ ಉಂಟು, ಅದನ್ನು ರಿಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ ಇನ್ನು ಮದುವೆ ದಿವಸದ ಬಗ್ಗೆ ಸ್ವಲ್ಪ ಹೇಳು. ಸಂತೋಷ ಆಗ್ತದೆ. ಆದರೆ ಈಗದಾಗೆ ಆ ಡೆಕೋರೇಷನಿಗೆ ಮೇಕಪ್ಪಿಗೆಲ್ಲ ಹಣ ಖರ್ಚು ಮಾಡಲೇ ಇಲ್ಲ ನಾವು. ಹೀಗೆ ಮುಂಚಿನ ದಿವಸ ಹೋಗಿ ಹೈಬ್ರೋ ಶೇಪ್ ಮಾಡ್ಕೊಂಡು ಬಂದೆ. ಮೇಕಪ್ಸ್ ಎಂತ ಮಾಡಲಿಲ್ಲ, ತಲೆದು ಡೆಕೋರೇಷನ್ಸ್ ಹಾಗೆ ನಮ್ಮವರೇ ಯಾರೋ ಒಂಚೂರು ಜಡೆ ಕಟ್ತಾರೆ ಅಷ್ಟೇ, ಹೂ ಇಡ್ತಾರೆ. ಇಲ್ಲ, ನಾವೆಂತ ಲಿಪ್ಸ್ಟಿಕ್ಸ್ ಹಾಕಿಲ್ವಾ? ಲಿಪ್ಸ್ಟಿಕ್ಸ್ ಮತ್ತೆ ಎಂತ ಹಾಕಿದಾರಂತ ನೆನಪಿಲ್ಲ. ಅದು ಎಂತ ಸಹ ಇಲ್ಲ. ನಾನು ಹೈಬ್ರೋ ಶೇಪ್ ನಮಗೆ ಮಾಡ್ಬೇಕಂತಲೇ ಗೊತ್ತಿಲ್ಲ. ಮತ್ತೆ ಯಾರು ಮುಂಚಿನ ದಿವಸ ಹೋಗಿ ಮಧ್ಯಾಹ್ನ ಮಾಡಿಸ್ಕೊಂಡು ಬಂದಿದ್ದೆ. ಸೊ ಫಸ್ಟ್ ಫೋಟೋಗೆ ರೆಡಿ ಆಗುವ. ಸೊ ಫಸ್ಟ್ ಫೋಟೋ ಇದು. ಸೊ ಇದರಲ್ಲಿ ಆ್ಯಕ್ಚುಲಿ ಇದು ನಂದೇ ರೈನ್ ಕೋಟ್. ಸೊ ಆ್ಯಂಡ್ ಆಲ್ಸೋ ಎಂಥದೇ ಯಾವುದೇ ರೀತಿ ಆಕ್ಸೆಸರೈಸ್ ನನಗೆ ಕಾಣ್ತಾ ಇಲ್ಲ. ಒಂದು ಸ್ಟಿಕ್ಕರ್ ಇಟ್ಟರೆ ಆಯಿತು ಅಮ್ಮಂದು. ಆ್ಯಂಡ್ ಲಿಪ್ಸ್ಟಿಕ್ ಸಹ ಇಲ್ಲ. ಸೊ ನಾನು ಹಾಕಿರೋ ಲಿಪ್ ಟಿಂಟನ್ನು ಸ್ವಲ್ಪ ಇರೇಸ್ ಮಾಡ್ತೇನೆ. ಆ್ಯಂಡ್ ಐ ಆಮ್ ಗುಡ್ ಟು ಗೋ. ಇದ್ರ ಮೇಲೇ ಹಾಕ್ಬಿಡ್ತೇನೆ ಅಷ್ಟೇ. ಸೊ ಯಾ ಗೈಸ್, ರೆಡಿ ಆಗುವ. ಸೊ ಅಮ್ಮಂದು ಕ್ಲಾಸಿಕ್ ಬಿಂದಿ. ಸೊ ಇದನ್ನು ಇಡ್ತೇನೆ. ಓ ಗಾಡ್, ಸ್ವಲ್ಪ ಕೆಳಗಡೆ ಫೈನ್ ಐ ಫೀಲ್. ಲಿಪ್ಸ್ಟಿಕ್ ತೆಗಿಯೋ. ಸೊ ಇವಾಗ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಅಂತ ಅನಿಸ್ತಾ ಉಂಟು. ಸೊ ಫೋಟೋಸ್ ಕ್ಲಿಕ್ ಮಾಡುವ ಬನ್ನಿ. ಗೊತ್ತಾಗ್ತಾ ಇಲ್ಲ ಹೇಗೆ ಅಂತೇಳಿ.
ಸೊ ಕ್ಲಿಕ್ ಮಾಡಿದೆ ಫಸ್ಟ್ ಪಿಕ್ಚರ್ ಸ್ವಲ್ಪ ಸಿಮಿಲರ್ ಆಗಿ ಪೋಸ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ, ಬಟ್ ಐ ಡೋಂಟ್ ನೋ ಸೇಮ್ ಬಂದಿದೆ ಇಲ್ವಾ ಅಂತ ಹೇಳಿ. ಸೊ ಒಂದು 10-15 ಕ್ಲಿಕ್ ಮಾಡಿದ್ದೇನೆ. ಅಟ್ಲೀಸ್ಟ್ ಸ್ವಲ್ಪ ಅವರು ಸಿಮಿಲರ್ ಬಂದರೆ ಐ ಆಮ್ ಗುಡ್ ಟು ಗೋ. ನೋಡುವ ಇವಾಗ ಸೆಕೆಂಡ್ ಪಿಕ್ಚರ್ ಕ್ರಿಯೇಟ್ ಮಾಡುವ. ಅದು ಅಮ್ಮನ ಕುರ್ತಾ ಸೆಟ್ ಅಮ್ಮನ ಹತ್ರ ಇನ್ನೂ ಸಹ ಉಂಟಂತೆ. ಸೊ ಗುಡ್. ಸೊ ಅದನ್ನು ಹಾಕಿ ರಿಕ್ರಿಯೇಟ್ ಮಾಡುವ. ಲೆಟ್ ಸಿ. ಸೊ ಗೈಸ್ ಔಟ್ಫಿಟ್ ಹಾಕೊಂಬಂದಿದ್ದೇನೆ. ಸೊ ಇದರಲ್ಲಿ ಇವಾಗ ಹೀಗೆ ನಿಲ್ತೀನಲ್ಲ, ಸೊ ಒಂದು ಬ್ಯಾಂಗಲ್ ಉಂಟು. ಸೊ ಬ್ಯಾಂಗಲ್ ಇದೆ, ಸೇಮ್ ಬ್ಯಾಂಗಲ್. ಸೊ ಅದನ್ನು ಹಾಕ್ಕೊಳ್ತೇನೆ. ಲಿಪ್ಸ್ಟಿಕ್ ಸ್ವಲ್ಪ, ಮತ್ತು ಕೂಲು ಹೇರ್ ಸ್ಟೈಲ್ ನನ್ನ ಅಮ್ಮಂದು ಟಿಪಿಕಲ್ ಹೇರ್ ಸ್ಟೈಲ್ ಮಾಡಬೇಕು. ಸೊ ಅಷ್ಟೆಲ್ಲ ಮಾಡುವ. ಸೊ ಇದೇ ಅಮ್ಮಂದು, ಈ ಥರದ್ದೇ ಅಮ್ಮಂದು ಹೇರ್ ಸ್ಟೈಲ್. ಸೊ ನನ್ನ ಅಮ್ಮನ ಹೇರ್ ನನಗಿಂತ ಸ್ವಲ್ಪ ಗಿಡ್ಡ ಉಂಟು, ಸೊ ನನ್ನ ಸ್ವಲ್ಪ ಉದ್ದ ಉಂಟು, ಬಟ್ ಸ್ಟಿಲ್ ಓಕೆ. ಇವಾಗ ಜುಟ್ಟು ಕಟ್ಟುವ. ಸ್ವಲ್ಪ ಕೂದಲುಗಳಿಗೆ ಹಾರಬೇಕು. ಓಕೆ ಸ್ವಲ್ಪ ಓಕೆ ಚೂರು ಹೀಗೆ. ಅದು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಷ್ಟೇ ಎಲ್ಲಿ. ಓಕೆ. ಸೊ ಒಂದು ಇಯರಿಂಗ್ ಹಾಕ್ತೇನೆ, ಅಲ್ಲೂ ಸ್ಟಡ್ ಇಯರಿಂಗ್ ಹಾಕ್ತೇನೆ. ಬಳೆ ಹಾಕ್ಕೊಂಡಿದ್ದೇನೆ. ಲಿಪ್ಸ್ ಸಾಕು, ಜಾಸ್ತಿ ಅಂತ ಅಲ್ಲಿ ಇಲ್ಲ, ಲಿಪ್ಸ್ಟಿಕ್ಸು ಸಾಕು. ಓಕೆ ಗೈಸ್, ಸೊ ಇವಾಗ ಸ್ಟಡ್ ಇಯರಿಂಗ್ ಹಾಕ್ಕೊಂಡಿದ್ದೇನೆ. ಸೊ ಆಲ್ ಗುಡ್. ಸೊ ಇವಾಗ ಸ್ವಲ್ಪ ಅದು ಬೀಚ್ ಉಂಟು. ಸೊ ಬೀಚಿಗೆ ಹೋಗಿ ಅಂತ ಶೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಳೆ ಬರೋ ಥರ ಸಹ ಉಂಟು. ಸೊ ಇಲ್ಲೇ ಹೊರಗಡೆ ಸ್ವಲ್ಪ ಗ್ರೀನರಿ ಇರುವ ಕಡೆ ಫೋಟೋ ಶೂಟ್ ಮಾಡಿಸುವ. ಬನ್ನಿ ಹೇಗೆ ಕಾಣ್ತಾ ಅಂತೇಳಿ. ದಿಸ್ ಐ ಆಮ್ ಗೆಟ್ಟಿಂಗ್ ದ ಲುಕ್. ಸ್ವಲ್ಪ ಆದರೂ ಅಟ್ಲೀಸ್ಟ್ ಬಿಕಾಸ್ ಆಫ್ ದ ಕುರ್ತಾವ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಅಮ್ಮ ವೈಬ್ ಬರ್ತಾ ಉಂಟು ನನಗೆ ಬಿಕಾಸ್ ಆಫ್ ದ ಹೇರ್ ಸ್ಟೈಲ್. ಐ ಫೀಲ್ ಇದೇ ಪ್ಲೇಸಲ್ಲಿ ಶೂಟ್ ಮಾಡೋದು ಅಂದ್ಕೊಂಡಿದ್ದೇನೆ. ಫುಲ್ ತೋರಿಸ್ತೇನೆ. ಚಪ್ಪಲ್ ಸಹ ಸ್ವಲ್ಪ ಅದೇ ಥರದ ಪ್ಯಾಟರ್ನ್ ಚಪ್ಪಲ್, ಬಟ್ ಅದೇ ಕಲರ್ ಸಿಗಲಿಲ್ಲ. ಸೊ ಇದು ರೋಡ್, ಸ್ವಲ್ಪ ಗಾಳಿ ಸಹ ಬರ್ತಾ ಉಂಟು. ಸೊ ಕೂದಲು ಸಹ ಹಾರಿದ್ರೆ ಪರ್ಫೆಕ್ಟ್ ಆಗಿತ್ತು ನನಗೆ. ವಿಡಿಯೋ ನಂದು ಕೂದಲು ಹಾರ್ತಾ ಉಂಟು, ಬಟ್ ರಾಂಗ್ ವೇಲ್. ಹೀಗೆ ಹಾರ್ತಾ ಉಂಟು, ಹೀಗೆ ಹಾರ್ತಿಲ್ಲ. ಐ ಡೋಂಟ್ ನೋ ಗೈಸ್, ಒಂಥರ ಬರ್ತಾ ಇಲ್ಲ ಕರೆಕ್ಟ್. ಎಷ್ಟು ಟ್ರೈ ಮಾಡಿದರೆ ಸಹ ಐ ಡೋಂಟ್ ನೋ. ಇದು ಬೊಟ್ಟು ನನಗೆ ಮ್ಯಾಚ್ ಆಗ್ತಿಲ್ಲ. Give one last shot. I'm not satisfied with the product at all. Let's see. Let's go one last shot. Okay guys, ಕೆಲವು ಪಿಕ್ಚರ್ಸ್ ತೆಗೆದಿದ್ದೇನೆ. ಐ ಡೋಂಟ್ ನೋ ಕರೆಕ್ಟ್ ಬಂದಿದೆ ಇಲ್ವಾ ಅಂತ ಹೇಳಿ, ಬಟ್ ಐ ಗಿವನ್ ಮೈ ಬೆಸ್ಟ್. ಬಳೆ ಎಲ್ಲ ಪರ್ಫೆಕ್ಟಾಗಿ ಕಾಣೋ ಥರ ಮಾಡಿದ್ದೇನೆ, ಬಟ್ ಐ ಆಮ್ ನಾಟ್ ಶೋರ್. ಇವಾಗ ಥರ್ಡ್ ಆ್ಯಂಡ್ ಲಾಸ್ಟ್ ಪಿಕ್ಚರ್ ವಿಚ್ ಐ ವಾಸ್ ಮೋಸ್ಟ್ ಎಕ್ಸೈಟೆಡ್, ಅದು ವೆಡ್ಡಿಂಗ್ ಪಿಕ್ಚರ್ನ ರಿಕ್ರಿಯೇಟ್ ಮಾಡುವ ಗೈಸ್. ಲುಕಿಂಗ್ ಸೋ ಗುಡ್. ಸೊ ಇದು ನೆತ್ತಿ ಬತ್ತಲ್ ತಂದಿದೆ, ಇದನ್ನು ಹಾಕಿ ಬಿಡ್ತೇನೆ ಇಲ್ಲಿ ಹೀಗೆ. ಆ್ಯಂಡ್ ಜುಮ್ಕಿ ಹಾಕ್ತೇನೆ. ಆಮೇಲೆ ಅದು ಹೂ ಇಟ್ಟರೆ ಐ ಆಮ್ ಗುಡ್ ಟು ಗೋ. ಸೊ ದೊಡ್ಡ ಮತ್ತು ಅಪ್ಪಂದು ರಿಯಾಕ್ಷನ್ಸ್ ತಗೊಳ್ಳುವ. ಇಂಕಸ್ ಹಾಕಿದೆ, ಇನ್ನು ಹೂ ಇಟ್ಟರೆ ಫೈನಲ್ ಡನ್ ಆಗ್ತದೆ. ನನಗೆ ತುಂಬ ಖುಷಿ ಆಯ್ತಿದ್ದು ಒಂಥರ ಹಾಕಿ, ಒಂಥರ ಲುಕಿಂಗ್ ಗುಡ್ ಅಂತ. ಓಕೆ ಅಮ್ಮ ಬಾ, ಇಲ್ಲಿ ಹೇಗೆ ಕಾಣ್ತದೆ ನಾನು ತೋರ್ಸ್. ಹಾಂ ಸರಿ, ನಿನ್ನ ಥರ ಕಾಣ್ತೇನಾ ಎಂತ? ನಿನ್ನ ಥರ ಕಾಣ್ತೇನಾ? ಹೌದಾ? ಸದಾ ಸಕ್ಸಸ್. ಇವಾಗ ದೊಡ್ಡ ಮತ್ತೆ ಅಪ್ಪಂದು ರಿಯಾಕ್ಷನ್ ನೋಡುವ. ಬನ್ನಿ. ದೊಡ್ಡ ಅಪ್ಪ ಅಮ್ಮ ಥರ ಕಾಣ್ತೇನಾ? ಸೂಪರ್ ಆಗಿ ಸ್ವಲ್ಪ ಸೂಪರ್ ಆಗಿ ಅಮ್ಮನ ಥರ ಕಾಣ್ತೇನಾ? ಸೂಪರ್ ಆಗಿ ಸೂಪರ್ ಆಗಿ. ಐ ಆಮ್ ಕ್ರಶಿಂಗ್ ಆನ್ ಮೈ ಸೆಲ್ಫ್ ರೈಟ್. ಸೊ ಗೈಸ್, ಸೊ ಫೋಟೋ ಕ್ಲಿಕ್ ಮಾಡಬೇಕು ಇವಾಗ. ಫೋಟೋ ಕ್ಲಿಕ್ ಮಾಡ್ಕೊಳ್ಳುವ. ಬಟ್ ತುಂಬ ಒಳ್ಳೆ ಚಂದ ಮಾಡಿ ಅಂದರೆ ಎಕ್ಸಿಕ್ಯೂಟ್ ಮಾಡಿದ್ದು ಅಂತ ಅನಿಸ್ತದೆ. ಅಂದರೆ ಅಮ್ಮನ ಥರನೇ ಕಾಣ್ತಾ ಇದ್ದೇನೆ ಅಂತ ಅಲ್ಲ, ಬಟ್ ಒಂಥರ ಸಾರಿ ಆಗಿರಲಿ, ಜ್ಯುವೆಲರೀಸ್ ಆಗಿರಲಿ, ನೆತ್ತಿ ಬತ್ತಲೆ ಆ್ಯಂಡ್ ಎವ್ರಿಥಿಂಗ್, ದಿಸ್ ಫ್ಲವರ್ ಆಲ್ಸೋ ಎಲ್ಲ ಒಂಥರ ಪರ್ಫೆಕ್ಟಾಗಿ ಕೂಡಿ ಬಂದಿದೆ. ನನ್ನ ಅಮ್ಮನಷ್ಟು ಚಂದ ಕಾಣ್ತಿಲ್ಲ ನಾನು, ಡೆಫಿನೆಟ್ಲಿ ನೋ ಕಂಪ್ಯಾರಿಸನ್ ಎಟ್ ಆಲ್. ಹ್ಯಾಪಿ ವಿತ್ ವಾಟ್ ಐ ಆಮ್ ಲುಕ್ಕಿಂಗ್. ಆ್ಯಕ್ಚುಲಿ ಇದು ಸಾರಿ ಆ್ಯಕ್ಚುಲಿ ಒಂದು 31 ವರ್ಷ ಹಳೆಯದು, ಬಟ್ ಸ್ಟಿಲ್ ಒಂಥರ ಅಷ್ಟೇ ಚೆನ್ನಾಗಿದೆ ಇನ್ನೂ ಸಹ. ಸೊ ಇವಾಗ ಫೋಟೋಶೂಟ್ಸ್ ಮಾಡಿಸ್ಕೊಳ್ಳೋಣ. ಮತ್ತು ನಾನು ನಿಮಗೆ ಎಲ್ಲ ಫೋಟೋಶೂಟಿಗೆ ಸಹ ಫೈನಲ್ ಅಂದರೆ ಅಮ್ಮ ಮತ್ತು ನಂದು ಕಂಪ್ಯಾರಿಸನ್ ಮಾಡಿ ನಿಮಗೆ ಲಾಸ್ಟಲ್ಲಿ ಹಾಕ್ತೇನೆ, ಕೊಲಾಜ್ ಮಾಡಿ. ಸೊ ಲಾಸ್ಟ್ ತನಕ ಪ್ಲೀಸ್ ನೋಡಿ ಹೇಗೆ ಅಮ್ಮನ ಥರ ಕಾಣ್ತೇನಾ ಇಲ್ವಾ ಅಂತೇಳಿ. ನನಗಂತೂ ಯಾವುದೇ ರೀತಿಯಲ್ಲಿ ಸಹ ಅಮ್ಮನ ಥರ ಕಾಣ್ತಿಲ್ಲ, ಬಟ್ ಈ ಸಾರಿ ಉಡಬೇಕಾದ್ರೆ ಅಮ್ಮ ಹೇಳಿದರೆ ಸ್ವಲ್ಪ ಒಂದು 50% ಕಾಣ್ತೀವಿ ಅಂತೇಳಿ. ಅಪ್ಪ ಸಹ ಹೇಳಿದರು ಒಂದು ಅಮ್ಮ ದಪ್ಪ ಆದರೆ ಇನ್ನೂ ಥರ ಕಾಣ್ತಾರೆ ಅಂಥೇಳಿ. ಸೊ
ಆ್ಯಂಡ್ ನಾನು ಯಾವುದೇ ರೀತಿಯ ಮೇಕಪ್ ಮಾಡಲಿಲ್ಲ, ಅಂದರೆ ಐಲೈನರ್ ಹಾಕಿಲ್ಲ, ಕಾಜಲ್ ಹಾಕಿಲ್ಲ, ಲಿಪ್ಸ್ಟಿಕ್ಸ್ ಹಾಕಿಲ್ಲ, ಬಿಕಾಸ್ ಅಮ್ಮ ಸಹ ಎಂತ ಸಹ ಹಾಕಿರಲಿಲ್ಲ ಅಂತ ಹೇಳಿದರು. ಸೊ ಯಾ, ಆಲ್ ನ್ಯಾಚುರಲ್. ಲೆಟ್ಸ್ ಗೋ. ಇದು ಬ್ಲೌಸ್ ಅಮ್ಮಂದು ಯಾವುದೋ ಬೇರೆ ಸಾರಿ ಇದೆ, ಅದು ಬ್ಲೌಸ್ ಇಲ್ಲ ಅಮ್ಮಂದು ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಅಂತೆ. ಸೊ ಅದಕ್ಕೆ ಇದು ಸಾರಿ ಮತ್ತು ಇದು ಬ್ಲೌಸ್ ಮತ್ತು ಸಾರಿ ಮ್ಯಾಚ್ ಮಾಡಿದ್ದೇನೆ. ಇವಾಗ ನಾನು 3 ಫೋಟೋವನ್ನು ಸಹ ಆಲ್ರೆಡಿ ತೆಗೆದಿದ್ದೇನೆ, ಕೊಲಾಜ್ ಮಾಡಿಟ್ಟಿದ್ದೇನೆ. ಸೊ ಅಮ್ಮನಿಗೆ ತೋರಿಸುವ, ಅಮ್ಮ ಎಂತ ಹೇಳ್ತಾರೆ ನೋಡೋ. ಓಕೆ, ಸೊ ಫಸ್ಟ್ ಫೋಟೋ ಸೇಮ್ ಕಾಣ್ತದಾ? ನೀನು ಸ್ವಲ್ಪ ಬಿಳಿ, ನಾನು ಸ್ವಲ್ಪ ಬಿಳಿ ಇಲ್ಲ ಅಷ್ಟೇ. ಹೌದಾ? ಸೆಕೆಂಡ್ ಫೋಟೋ ಅಷ್ಟು ಸಿಮಿಲರ್ ಆಗ್ತದೆ. ಇಲ್ಲ, ಗೊತ್ತಾಗ್ತದೆ ಸೇಮ್. ಅದು ನೀನು ಸ್ವಲ್ಪ ತುಂಬ ಬಿಳಿ ಕಾಣ್ತಿ, ನಾನು ಅಷ್ಟು ಸ್ವಲ್ಪ ಬಿಳಿ ಇಲ್ಲ ಅಷ್ಟೇ. ಓಕೆ, ಲಾಸ್ಟ್ ಫೋಟೋ ಸೇಮ್ ಇಲ್ವಾ? ಇಲ್ಲ, ನೀನು ಕಪ್ಪಿದ್ಯಲ್ಲ ತುಂಬಾ. ಕಪ್ಪಂದ್ರೆ ಮೇಕಪ್ ಇಲ್ಲ. ಇಲ್ಲವಾ? ಯಾವ್ದು ನಾನು 3ರಲ್ಲಿ ಯಾವ ಸೇಮ್ ಅಂತಾರೆ ಫಸ್ಟ್. ಸೊ ಫಸ್ಟ್ ಫೋಟೋ ಇಸ್ ದ ಕ್ಲಿಯರ್ ವಿನ್ನರ್. ಅಮ್ಮನಿಗೆ ಅದು ಸ್ವಲ್ಪ ಸಿಮಿಲರ್ ಅಂತ ಅನಿಸಿದಂತೆ. ಮೇ ಬಿ ಯಾಕೆ ಅಂತ ಇರ್ಬೋದು ಅಂತ ಹೇಳಿದರೆ, ನನ್ನಮ್ಮ ಮೊದಲು ತುಂಬ ಸಪೂರ ಇದ್ದರು, ಬಟ್ ಇವಾಗ ಸ್ವಲ್ಪ ವೇಟ್ ಗೇನ್ ಆಗಿದ್ದಾರೆ. ಸೊ ನಾನು ಸ್ವಲ್ಪ ತುಂಬ ಸಪೂರ ಇಲ್ಲ, ದಪ್ಪ ಇದ್ದೇನಲ್ಲ. ಸೊ ಅದಕ್ಕೆ ಫಸ್ಟ್ ಫೋಟೋ ತುಂಬ ಸಿಮಿಲರ್, ಬಿಕಾಸ್ ಫಸ್ಟ್ ಫೋಟೋ ಅಮ್ಮಂದು ತುಂಬ ರೀಸೆಂಟ್ ಟೈಮ್ ಫೋಟೋ ಅಲ್ವಾ. ಸೊ ಅದಕ್ಕೆ ಅಂತ ಅನಿಸ್ತದೆ. ಯಾ ಗೈಸ್, ದಿಸ್ ಇಸ್ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನನಗೆ ಅಂತೂ ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಫನ್ ಆಯಿತು. ಅದರಲ್ಲೂ ಈ ಔಟ್ಫಿಟ್ ಅಥವಾ ಈ ಲುಕ್ಕನ್ನು ಕ್ರಿಯೇಟ್ ಮಾಡಲಿಕ್ಕಂತೂ ಇಟ್ ವಾಸ್ ಸೋ ಫನ್. ಅಂದರೆ ಅಮ್ಮಂದು ವೆಡ್ಡಿಂಗ್ ಸ್ಯಾರಿ ಆಗಿರ್ಬೋದು, ಅಥವಾ ಹೂವು ನೆತ್ತಿ ಬತ್ತಲ್ಲಿ ಒಂಥರ ಬ್ರೈಟ್ ಥರನೇ ವೈಬ್ ಬರ್ತಾ ಉಂಟು ನನಗೆ. ನನಗೆ ಗೊತ್ತಿಲ್ಲ ನಾನು ಎಷ್ಟು ಮಟ್ಟಿಗೆ ರಿಕ್ರಿಯೇಟ್ ಮಾಡಿದ್ದೇನೆ ಅಂತೇಳಿ. ನಾನು ಆದಷ್ಟು ಟ್ರೈ ಮಾಡಿದ್ದೇನೆ. ಐ ಡೋಂಟ್ ನೋ ನಿಮಗೆ ಯಾವ ಲುಕ್ ತುಂಬ ಇಷ್ಟ ಆಯಿತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ಲವ್ ಟು ರೀಡ್. ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಟೇಕ್ ಅ ಮೂಮೆಂಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಸ್ಯಾಟರ್ಡೇ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ದೆನ್, ಬಾಯ್ ಬಾಯ್.